ಗೈಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ತ್ರಿಷಾಸ್ ವ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಹಾಕ್ತಿದ್ದೀನಿ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಹಾಕಿರಲಿಲ್ಲ. ಸೊ ಇವತ್ತು ನಾನು ಮತ್ತೆ ನಮ್ಮ ಅಜ್ಜಿ ಊರಲ್ಲಿದ್ದೀನಿ. ಸೊ ನಮ್ಮ ಅಜ್ಜಿ ಊರಲ್ಲಿ 5 ವರ್ಷ ಆದಮೇಲೆ ಬಂಡಿ ಹಬ್ಬ ಮಾಡ್ತಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ನಾವು ಚಿಕ್ಕವರಿದ್ದಾಗ ನೋಡಿದ್ದು, ಇವಾಗ ನೋಡಿರಲಿಲ್ಲ. ಸೊ ಹಾಗಾಗಿ ಈ ವರ್ಷ ನೋಡೋಣ ಅಂತ ಬಂದಿದ್ದೀವಿ. ಸೊ ಇವಾಗ ನಮ್ಮ ಅಜ್ಜಿ ಇದ್ದಾರೆ ಇಲ್ಲಿ, ಅವರೆಲ್ಲ ಫುಲ್ ಕೆಲಸ ಮಾಡ್ತಿದ್ದಾರೆ ಮನೆ ಕ್ಲೀನು, ಹಳೆ ಮನೆ ಹತ್ರ ಹೊಸ ಮನೆ ಹತ್ರ ಎಲ್ಲ. ಸೊ ಇವಾಗ ಹೇಗಿರುತ್ತೆ ಹಬ್ಬ ಆ್ಯಂಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ವ್ಲಾಗಲ್ಲಿ. ಸೊ ನಮ್ಮೂರಲ್ಲಿ ಚಕೋತ ಹಣ್ಣು ಬಿಟ್ಟಿತ್ತು. ಸೊ ಅದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾವು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದಿದ್ದರಿಂದ ಇನ್ನೂ ಟೇಸ್ಟಿಯಾಗಿತ್ತು. ಅಲ್ಲೇನ್ ಮಾಡ್ತಾ ಇದೀಯಾ? ಐಫಿಲ್ ಟವರ್ ಮೇಲೆ ನೀರು ಹಿಡಿತಿದ್ದಾರ. ನಾವು ಹಳೆ ಮನೆಯಿಂದ ಬರೋಷ್ಟರಲ್ಲಿ ಊಟ ರೆಡಿ ಆಗಿತ್ತು. ಎಲ್ಲರೂ ಊಟ ಮಾಡಿ ಕೂತಿದ್ವಿ. ಸೊ ಊಟ ಎಲ್ಲ ತಿಂದಾದ್ಮೇಲೆ ತೋಟದಲ್ಲಿ ಬಿಟ್ಟಿರುವಂತಹ ಮಾವಿನ ಹಣ್ಣನ್ನು ತಿಂದ್ವಿ. ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಇವಾಗ ನಾವು ಇಲ್ಲಿ ಜಾತ್ರೆ ಹಾಕಿದ್ದೇವೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೈ ತುಂಬ ಬಳೆ ತೊಡಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ತೊಡಸ್ಕೊತೀವಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ ಬಳೆ ತೊಡಸ್ಕೊಳ್ಳೋಕ್ಕೆ. ಇಂಥ ಫಂಕ್ಷನ್ಸ್ ಬಂದಾಗ ಬಳೆ ತೊಡಸ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇವಾಗ ಅಲ್ಲೋಗಿ ತೊಡಸ್ಕೊತೀವಿ. ಹೆಂಗೆ ತೊಡಸ್ಕೊತೀವಿ ಅಂತ ನಾನು ನಿಮಗೆ ಕೂಡ ಬಳೆ ತೊಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ಬಳೆ ತೊಡ್ಕೊಳ್ಳೋಣ ಎಲ್ಲರೂ. ಸೊ ಎಲ್ಲರೂ ಬಂದಾಯಿತು. ಇವಾಗ ನೋಡ್ಬೋದು ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇತ್ತು. ಸೊ ನಾವು ಅದರಲ್ಲಿ ತುಂಬ ಅಂದರೆ ತುಂಬ ಚೂಸ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ವಿ. ಸೊ ನಮ್ಮಮ್ಮ ಕೂಡ ಸೆಲೆಕ್ಟ್ ಮಾಡಿ ನಮ್ಮಮ್ಮ ತೊಡ್ಕೊತಿದ್ದಾರೆ. ಇವಾಗ ನಮ್ಮಮ್ಮ ಆದಮೇಲೆ ಎಲ್ಲರೂ ಒಬ್ಬೊಬ್ಬರೇ ಬಂದು ತೊಡಸ್ಕೊತಿದ್ರು. ಸೊ ನಾನು ನಮ್ಮಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಎಲ್ಲರೂ ಹೆಚ್ಚಿಕೊಡ್ತಾ ಇದ್ದೆ ನಾನು. ಸೊ ನೀವು ನೋಡ್ಬೋದು ರಕ್ಷಾ, ತನು ಅವರೆಲ್ಲ ಕುತ್ಕೊಂಡಿದ್ರು, ನಾನು ಮಾತ್ರ ಹೆಲ್ಪ್ ಮಾಡ್ತಾ ಇದ್ದೆ. ಈ ಕಡೆ ಬಂದರೆ ನಮ್ಮಮ್ಮ ಹಬ್ಬದ ಅಡುಗೆನ ರೆಡಿ ಮಾಡ್ತಾಯಿದ್ರು. ಕೋಸಂಬರಿ ಆ್ಯಂಡ್ ಪಾಯಸ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ರು. ಇವಾಗ ನಾವು ಅಲ್ಲಿ ದೇವಸ್ಥಾನ ಹತ್ರ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ಇವನು ಕೂಡ ಹೀರೋ ರೆಡಿ ಆಗಿದ್ದಾನೆ. ಸೊ ಇನ್ನು ನಮ್ಮ ತಾನು ಒಬ್ಳು ರೆಡಿ ಆಗಿದ್ದಾಳೆ. ಇನ್ನು ರಕ್ಷಾ, ಇನ್ನು ನಮ್ಮ ವೈಶ್ವಕವ್ರು ಯಾರೂ ಬಂದಿಲ್ಲ, ಇವಾಗ ಬರ್ತಿದ್ದಾರೆ. ಸೊ ಅವರೆಲ್ಲ ಬಂದಮೇಲೆಲ್ಲ ಒಟ್ಟಿಗೆ ಹೋಗೋದು. ನಾವು ರೆಡಿಯಾಗಿ ಬರೋಷ್ಟರಲ್ಲಿ ದೇವ್ರ ಮನೆಯ ಚೆಂದ ಅಲಂಕಾರ ಮಾಡಿದ್ರು. ಸೊ ಅಷ್ಟರಲ್ಲಿ ಕತ್ಲೆ ಆಯಿತು. ನೀವು ನೋಡ್ಬೋದು ಕತ್ಲೆಲ್ಲೇ ಹಬ್ಬ ಅಂತ ಅನ್ಸೋದು ನಮಗೆ. ಸೊ ಅಲ್ಲೆಲ್ಲ ಆದಮೇಲೆ ಇವಾಗ ನಾವು ಒಳಗಡೆ ನಮ್ಮ ಅಮ್ಮವರೆಲ್ಲ ಒಡೆ ಕರಿತಾ ಇದ್ದು. ಮೀನ್ಸ್ ಹಬ್ಬ ಏನೇ ಆದ್ರೂ ಹಬ್ಬಕ್ಕೆ ಒಡೆ ಇಲ್ಲ ಅಂದರೆ ಅದು ಹಬ್ಬನೇ ಅನಿಸಲ್ಲ. ಸೊ ವಡೆ ಮಾಡಿದ್ರು ನಮ್ಮ ಮನೇಲಿ. ನೋಡ್ಬೋದು ಈ ಬ್ಯೂಟಿಫುಲ್ ಫ್ಲವರ್ ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ಕಲರ್ ನೋಡೇ ಅಟ್ರಾಕ್ಟ್ ಆಯಿತು, ಅಷ್ಟು ಚೆನ್ನಾಗಿದೆ. ಇವಾಗ ನಾನು
ಜೊತೆ ಇರೋದು ಇನ್ನೊಂದು ಕಸಿನ್. ಇವಳು ಆ್ಯಕ್ಚುಲಿ ಯಾವ ಬ್ಲಾಗಲ್ಲೂ ಕಾಣಿಸ್ಕೊಂಡಿಲ್ಲ ಅಂತೀನಿ. ಸೊ ಇವಳ ಹೆಸರು ಬಂದ್ಬಿಟ್ಟು ಮೋನಿಶಾ ಅಂತ. ಶಿ ಇಸ್ ಜಸ್ಟ್ 7 days ಯಂಗರ್ ದ್ಯಾನ್ ಮೀ. ಸೊ ಎಲ್ಡರ್ ದ್ಯಾನ್ ಮೀ. ಸೊ ಇವಾಗ ಇವಳು ಕೂಡ ಜಾಯ್ನ್ ಆಗಿದ್ದಾಳೆ. ಇವಳು ನಂಗೆ ಹೇಳಿದ್ಲು ನಾನು ಯಾವ ಬ್ಲಾಗಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ. ಸೊ ಹಂಗಾಗಿ ಇವಳನ್ನ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ. ಸೊ ಹರ್ ನೇಮ್ ಇಸ್ ಮೋನಿಶಾ. ಸೊ ಇವಳು ನೆಕ್ಸ್ಟ್ ಬ್ಲಾಗಿಂದ ಸಿಗ್ತಾಳೆ ಅಂತ ಅನ್ಕೋತೀನಿ. so busy so I'm not attending. ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ದೇವ್ರೇನು ಬಂದಿಲ್ಲ. ನಿದ್ದೆ ಬರ್ತಿದೆ ನಾನೊಂದು ರೌಂಡ್ ನಿದ್ದೆ ಮಾಡಿದ್ದೆ. ಬಟ್ ನಾನು ಮಾಡಿಲ್ವಲ್ಲ. ನಾನು ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತು, ಹಾಗಾಗಿ ನಾನು ನಿದ್ದೆ ಮಾಡಿ ಎದ್ದೆ. ಗೈಸ್ ನೀವು ನಾನು ಮಳೆ ನೋಡಿಲ್ಲ ನೋಡಿ. ಅಯ್ಯೋ ಅಲ್ಲಿ ತೋರಿಸಲ್ಲ. ನಾವೆಲ್ಲರೂ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ದೇವ್ರು ಕೂಡ ಬಂತು. ಸೊ ನಾವೆಲ್ಲ ಇವಾಗ ಅಲ್ಲಿ ನಮ್ಮ ಶಶಿ ತಾತ ಅಂತ ಇದ್ದಾರೆ, ಅವ್ರ ಮನೆ ಹತ್ರ ಹೋದ್ವಿ. ನಮ್ಮ ವೈಶು ಅಕ್ಕ ಅವರೆಲ್ಲ ಆಲ್ರೆಡಿ ಬಂದಿದ್ದರು. ನಾನು ಆವಾಗಲೇ ಹೇಳ್ದಂಗೆ ಅವ್ರನ್ನ ಬಂದಿರಲಿಲ್ಲ. ಸೊ ಈ ದೇವ್ರು ಬರೋಕ್ಕಿಂತ ಮುಂಚೆ 3 minutes ಬ್ಯಾಕಲ್ಲಿ ಬಂದು ದೇವ್ರು ಕೂಡ ಬಂದಾಯಿತು. ನಾವಿವಾಗ ಈ ದೇವರಿಂದ ಪೂಜೆ ದೇವಸ್ಥಾನಗಳಿಗೆ ಅಲ್ಲಿಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರೋ ಹಂಗೆ ಈ ಜಾಗ ಎಲ್ಲ ಗದ್ದೆ ಹಾಗೂ ಕಾಡಿನ ಮಧ್ಯ ಇರುವಂಥದ್ದು. ಸೊ ಇದರಲ್ಲಿ ನಾವು ಗದ್ದೆ ಮಧ್ಯ ನಡ್ಕೊಬರ್ಬೇಕು ಇಲ್ಲಿಗೆ ಬರಬೇಕು ಅಂದರೆ. ಸೊ ನೋಡ್ಬೋದು ತುಂಬ ಅಂದರೆ ತುಂಬ ಜನ ಇದ್ದರು. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಮರದ ಕೆಳಗಡೆನೇ ದೇವಸ್ಥಾನ ಇರೋದು. ನಾವಲ್ಲಿಗೆ ಹೋಗುವಷ್ಟರಲ್ಲಿ ಕೆಂಡನೆಲ್ಲ ರೆಡಿ ಮಾಡಿದ್ರು. ಇದ್ರ ಮೇಲೇ ದೇವರು ತುಳ್ಕೊಂಡು ಬರೋದು. ತುಂಬ ಜನ ಇನ್ನೂ ಬರ್ತಾನೆ ಇದ್ದರು. ಸೊ ನೋಡ್ಬೋದು ತುಂಬ ಅಂದರೆ ತುಂಬ ಜನ ಆಗಿದ್ದು. ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ಕಾಯ್ತಾ ಇದ್ವಿ ದೇವ್ರು ಬರೋಕ್ಕೆ. ದೇವರು ಕೆಂಡದ ಮೇಲೆ ಬಂದಮೇಲೆ ಎಲ್ಲ ಜನರು ಕೆಂಡದ ಮೇಲೆ ಬರ್ತವೆ. ಫಾರ್ ದ ಫಸ್ಟ್ ಟೈಮ್ ನಾವು ಕೂಡ ಕೆಂಡ ತಂದಿದ್ದು. ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ತೋರಿಸಿಲ್ಲ ನಾನು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹೋದ್ವಿ. ಇವಾಗ ಮನೆಗೆ ಬಂದಾದ್ಮೇಲೆ ಎಲ್ಲರೂ ಮಲ್ಗೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ್ಯಂಡ್ ಮಲ್ಗೆಲ್ಲ ಬೆಳಗ್ಗೆ ಎದ್ದಾದ್ಮೇಲೆ ನೀವು ನೋಡ್ಬೋದು ನಮ್ಮಮ್ಮ ಫಸ್ಟ್ ಚಿಕನ್ಗೆಲ್ಲ ರುಬ್ಕೋತಾ ಇದ್ರು. ಇವತ್ತು ನಾನ್ ವೆಜ್ ಡೇ ಆಗಿತ್ತು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನೆನ್ನೆ ಹಬ್ಬ ನಡೀತು, ಇವತ್ತು ಚಿಕನ್ ಮಾಡ್ತಾರೆ. ಎಲ್ಲರೂ ಏನೇನು ಬೇಕೋ ಅದಕ್ಕೆಲ್ಲ ಹೆಚ್ಕೊಟ್ಟು ಎಲ್ಲರೂ ಎದ್ದೋಗಿದ್ರು. ಸೊ ನೀವು ನೋಡ್ಬೋದು ಚಿಕನ್ಗೆ ಎಲ್ಲ ಕೂಡ ರೆಡಿ ಆಗಿದೆ. ನಾವೆಲ್ಲ ಇವಾಗ ಹಳೆ ಮನೆ ಹತ್ರ ಹೋಗ್ತೀವಿ. ನಾವು ಹೊಲದ ಹತ್ರ ಬಂದ್ವಿ. ಅಲ್ಲಿ ಹೊಸ ಮನೆ ಹತ್ರ ಎಲ್ಲ ಚಿಕನ್ಗೆ ಏನೇನು ಬೇಕು ಎಲ್ಲ ರುಬ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಹೊಲದ ಹತ್ರ ಅಡುಗೆ ಮಾಡ್ತಿದ್ದಾರೆ. ಸೊ ಇವಳು ನೋಡ್ಬೋದು ಗಮ್ ಅನಿಸ್ತಾ ಇದೆ. ಇವಾಗ ನಾವು ಒಂದು ತೋಟದ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆ ತೋಟದ ಹತ್ರ ಹೋಗ್ತಿದ್ದೀವಿ. ನೀವು ನೋಡಿದ್ರಿ ಅನ್ಸುತ್ತೆ, ನಾನು ಇನ್ನೊಂದು ಬ್ಲಾಗಲ್ಲಿ ಹಾಕಿದೆ ಆ ತೋಟದ. ಬಾಳೆಹಣ್ಣು 2 ಎಲ್ಲಿ? ಓ ವಾವ್, ಸರಿ ತೋರಿಸ್ತೀನಿ ನಿಮಗೆ. ಜಾನು ಇನ್ನೊಂದ್ಸತಿ ಹೇಳು. ಹಾವು ಇಷ್ಟೊಂದು ಹೆದರ್ಬಾರ್ದು. ಸೊ ಇಲ್ಲಿ ಹಿಂಗಿದೆಯಲ್ಲ ಗೈಸ್, ಇಲ್ಲಿ ಬಾವಿ. ಇದು ಆ್ಯಕ್ಚುಲಿ ಬಾವಿ. ತುಂಬ ನೀರಿತ್ತು, ಇವಾಗೆಲ್ಲ ಡ್ರೈ ಆಗಿ ನೀರೇನು ಇಲ್ಲ. ಇಲ್ಲೆಲ್ಲ ಹಾವು ಫಿಶ್ ಹಿಡಿಯೋಕೆ ಬರೋರಂತೆ ನಮ್ಮ ಅಮ್ಮವರೆಲ್ಲ. ಇಲ್ಲಿ ನಮ್ಗೆ ಆ ಸ್ಟೋರಿ ಹೇಳ್ತಿದ್ರು. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಜಾಗ ಇದೆಯಲ್ಲ, ಇಲ್ಲಿ ಲೈಟ್ ಕಂಬ ಹತ್ರ. ಸೊ ಅಲ್ಲಿ ಒಂದು ಬೆಟ್ಟ ಚಿಕ್ಕದು ಇಷ್ಟಿತ್ತು. ಅಲ್ಲಿ ಯಾವಾಗಲೂ ನಮ್ಮದು ಪ್ಲೇಸ್ ಅಂದರೆ ಯಾವಾಗಲೂ ಆಟಾಡ್ತಿದ್ದೆ ಜಾಗನೇ ಅದು. ಒಂದು ಚಿಕ್ಕ ಬೆಟ್ಟ ಇತ್ತು. ಸೊ ಅಲ್ಲಿ ಆಟಾಡ್ತಿದ್ವಿ. ಸೊ ಅದು ತೋಟ ಇಲ್ಲೆಲ್ಲ ನೋಡ್ಬೋದು. ಇಲ್ಲೆಲ್ಲ ಬಂದಿದ್ವಲ್ಲ, ನಾನು ನಿಮಗೆ ಹಳೆ ವ್ಲಾಗಲ್ಲಿ ತೋರಿಸಿದ್ದೆ. ಅಲ್ಲಿ ಹೊಲೆಯಲ್ಲಿ ಚಿಕನ್ ಮಾಡ್ತಾಯಿದ್ರು. ಇಬ್ಬರು ಚಿಕ್ಕಪ್ಪಂದಿರು ಕೂಡ ಅಲ್ಲಿ ಚಿಕನ್ ಮಾಡೋಕ್ಕೆ ನಿಂತಿದ್ರು. ಪಪ್ಪಕ್ಕ ಏನು ಮಾಡ್ತಿದ್ಯಾ? ಅಯ್ಯೋ. ಹಾಗೆ ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಕಸಿನ್ಸ್ ಅಂದರೆ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬಂದರು.
ಸೊ ಹಾಗೆ ಬೋರ್ ಆಗ್ತಿತ್ತು ಅಂತ ನಾವೆಲ್ಲರೂ ಆಟಾಡೋಣ ಅಂದ್ಕೊಂಡ್ರೆ ಅಷ್ಟೊಂದು ಮಳೆ ಬಂತು ಆ್ಯಂಡ್ ಆಟ ಆಡಿದ್ವಿ ಕೂಡ. ಸೊ ಹಿಡಿಯೋದು ಆಟ ಆಡಿದ್ವಿ. ಯಾಕೆ ಬಂದವರು ನಂತರ ದಿಲ್ದಾರು ಕಳ್ಳರು. ಓಕೆ, ನಾನಂತೂ ಫುಲ್ ದರ್ಶನ್ನೇ ಟಾರ್ಗೆಟ್ ಮಾಡ್ತಿದ್ದೆ. ಬಿಕಾಸ್ ಅವನಿಗೆ ಸಿಕ್ಕಾಬಟ್ಟೆ ಓಡಿಸ್ಬೇಕು ಅಂತ ಆಸೆ ಇತ್ತು. ಅವನ್ನೇ ಟಾರ್ಗೆಟ್ ಮಾಡ್ತಿದ್ದೆ ನಾನಂತೂ. ಅವನು ಹಿಡಿಯೋದ್ರಲ್ಲೇ ಇದ್ದೆ, ಬೇರೆ ಯಾರನ್ನೂ ಹಿಡಿತಿರ್ಲಿಲ್ಲ ನಾನು. ಹೆಂಗಿದೆ ಹೆಂಗಿದೆ ಅಜ್ಜಿ? ಹೆಂಗಿದೆ? ಹಾ, ಹೆಂಗೈತೆ? ಹೆಂಗಿದೆ ಪ್ರಕಾಶ್ ಸರ್? ಹೆಂಗಿದೆ ಮನೀಷಾ? ಹೆಂಗಿದೆ ದರ್ಶನ್? ಅಪ್ಪ ಹೆಂಗಿದೆ? ಹೆಂಗಿದೆ ಚಿಕ್ಕಪ್ಪ? ಜನ ಸೊ ಇವರೆಲ್ಲರೂ ನೋಡಿ ಕುತ್ಕೊಂಡು ಹರಟೆ ಹೊಡಿತಿದ್ದಾರೆ. ಹಬ್ಬ ಹೆಂಗನ್ನಿಸ್ತಿದೆ? ಹೆಂಗಿತ್ತು ನೈಟು? ಓ ಎಸ್, ಓ ಓಕೆ. ಇವು ಶೀತಲಕ್ಕ ಹಬ್ಬದ ವಯಸ್ಸು ಸಖತ್ತಾಗಿದೆಯಾ? ಓಕೆ. ರಕ್ಷಯು ಹೌದು. ಆ್ಯಂಡ್ ಯು ತನುಶ್ರೀ? ಯು? ಸೊ ಇದು ನಂದು ಹಸಿರು ಬಳೆ ಹಾಕೊಂಡಿದ್ದೀನಿ. ನೋಡಿ ಗಾಯ್ಸ್, ಇವಳು ನನಗೆ ಜ್ಯೂಸ್ ತಂದು ಕೊಡ್ತಾ ಇದ್ದಾಳೆ. ಇಟ್ಸ್ ನಾಟ್ ಜ್ಯೂಸ್ ಆ್ಯಕ್ಚುಲಿ, ಇಟ್ಸ್ ಸಮಥಿಂಗ್. ಈಗ ಜಸ್ಟ್ ನಮ್ಮ ಅಪ್ಪ ಆ್ಯಂಡ್ ದರ್ಶನ್ ಅವರು ಅರೈವ್ ಆಗಿದ್ದಾರೆ. ಸೊ ನಮ್ಮಮ್ಮವರೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಅಲ್ಲಿ ಚಿಕನ್ ಮಟನ್ ಎಲ್ಲ ರೆಡಿ ಆಗಿದೆ ಇಲ್ಲಿ ಆಲ್ರೆಡಿ. ಊಟ ಮಾಡ್ಬೇಕು ಇವಾಗ, ಮಾಡೋಣ ಕೂತಿದ್ದೀವಿ. ಸೊ ಫುಲ್ ಕರ ಆಗಿದೆ. ಇವಾಗ ನಮ್ಮಮ್ಮವರೆಲ್ಲ ಕೂತಿದ್ದಾರೆ ಊಟಕ್ಕೆ. ಅವ್ರು ಇವಾಗ ಊಟ ಮಾಡಾದ್ಮೇಲೆ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಮತ್ತೆ ಹಳೆ ಮನೆ ಹತ್ರ ಹೋಗಿ. ಇಟ್ಸ್ ರೈನಿಂಗ್, ವ್ಲಾಗಿಂಗ್ ಹಾಕೋಕ್ಕೆ ಇಟ್ಸ್ ರೈನಿಂಗ್. ಇವಾಗ ನಾನು ನಿಮಗೆ ತೋರಿಸಿದ್ದೀನಿ ಹಬ್ಬ ಎಲ್ಲ ಹೆಂಗೆ ಆಯಿತು ಅಂತ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.